ಹರಿ ಓಂ. ಸರ್ವೇಭ್ಯೋ ನಮಃ. ಎಲ್ಲರಿಗೂ ಸುಪ್ರಭಾತ. ಭಾರತದ ಹೊರಗಿರುವ ಬಂಧುಗಳಿಗೆ ಶುಭ ಸಂಧಿ. ನಾನು ಸುಮಂತ ಗಣಪತಿ, ಟಿಬಿಎಸ್ ವಠಾರದ ಹಿರಿಯವರಾದ ದಿವಂಗತ ಟಿಬಿಎಸ್ ಕೇಶವಯ್ಯ ಅಂದರೆ ಗುಂಡಪ್ಪನವರು ಹಾಗೂ ಶ್ರೀಮತಿ ಚನ್ನಮ್ಮ ಅವರ ದ್ವಿತೀಯ ಪುತ್ರರಾದ ದಿವಂಗತ ಬಿಕೆ ಅನಂತ ಸುಬ್ಬರಾಯ ಮತ್ತು ಶ್ರೀಮತಿ ನಾಗವೇಣಿ ಅನಂತ ಸುಬ್ಬರಾಯ ಅವರ ಮೊಮ್ಮಗ, ಅರ್ಥಾತ್ ಪ್ರಸನ್ನ ಗಣಪತಿ ಮತ್ತು ಆಶಾ ಅವರ ಮಗ. ಸ್ಯಾನ್ ಹೊಸೆ, ಕ್ಯಾಲಿಫೋರ್ನಿಯಾ, ಅಮೆರಿಕದಿಂದ ಮಾತನಾಡುತ್ತಿದ್ದೇನೆ. ನಾನು ನನ್ನ ಇಂದಿನ ಸ್ವಾಗತ ಭಾಷಣವನ್ನು ಒಂದು ಸಣ್ಣ ಕಥೆಯೊಂದಿಗೆ ಪ್ರಾರಂಭಿಸುತ್ತೇನೆ. ಕೈಲಾಸದಲ್ಲಿ ಅಂದು ಲಟಾಪಟಿ ನಡೆದಿತ್ತು. ಬಾಲಕನಾದ ಗಣೇಶನು ಅಳುತ್ತಾ ನಿಂತಿದ್ದನ್ನು ಕಂಡು ತಾಯಿ ಪಾರ್ವತಿಯು ಯಾಕಪ್ಪ ಅಳುತ್ತೀಯಾ ಎಂದು ಕೇಳಿದಳು. ಅದಕ್ಕೆ ವಿನಾಯಕನು ಸ್ಕಂದನು ನನ್ನ ಮೂಗೆಳೆದು ನೋಯಿಸಿದ ಎಂದು ಉತ್ತರ ಕೊಟ್ಟ. ಅದಕ್ಕೆ ಪ್ರತಿಯಾಗಿ ಸ್ಕಂದನು ಅವನೋ ನನ್ನ ಕಣ್ಣುಗಳನ್ನು ಒಂದೊಂದಾಗಿ ಎಣಿಸಿ ನಕ್ಕ ಎಂದು ದೂರಿದ. ಹೀಗೇ ನಡೆಯಿತು ದೂರಿನ ಸರಪಳಿ. ತನ್ನ ಮಕ್ಕಳ ಜಗಳವನ್ನು ಕಂಡು ನಗೆಗಡಲಿನಲ್ಲಿ ಮುಳುಗಿದ ಜಗದಂಬೆ ಶಿವೆಯು ನಮ್ಮನ್ನು ಕಾಪಾಡಲಿ, ವಿಘ್ನ ವಿನಾಯಕನು ನಮ್ಮನ್ನು ಕಾಪಾಡಲಿ, ನಮ್ಮ ವಠಾರದ ಕುಲದೈವನಾದ ವೈದ್ಯ ಈಶ್ವರನಾದ ಸುಬ್ರಹ್ಮಣ್ಯನು ನಮ್ಮನ್ನು ಕಾಪಾಡಲಿ. ಮಕ್ಕಳ ಕಥೆಯಿಂದ ಆರಂಭಿಸಲು ಒಂದು ಕಾರಣವಿದೆ. ಇಂದಿನ ನಮ್ಮ ಆರೋಗ್ಯ ಮಂಚದಲ್ಲಿ ಉಪನ್ಯಾಸ ಮಾಡಲು ಬಂದಿರುವವರು ಸುಪ್ರಸಿದ್ಧ ಶಿಶುವೈದ್ಯರಾದ ಡಾಕ್ಟರ್ ಫಣೀಶ್ ಕೌಶಿಕ್ ಅವರು. ಇವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ಫಣೀಶ್ ಅವರ ಕಿರುಪರಿಚಯ ಹೀಗಿದೆ. ಡಾಕ್ಟರ್ ಫಣೀಶ್ ಅವರು ತಮ್ಮ MBBS ಪದವಿಯನ್ನು ಮುಂಬಯಿಯ ಸುಪ್ರತಿಷ್ಠಿತ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜ್ ಅಂಡ್ JJ ಹಾಸ್ಪಿಟಲ್ ನಿಂದ ಪಡೆದವರು. ಮುಂದೆ ತಮ್ಮ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಆರೋಗ್ಯವನ್ನು ಆರಿಸಿಕೊಂಡು ತಮ್ಮ DCH ತನ್ನಾಮ ಡಿಪ್ಲೊಮಾ ಇನ್ ಚೈಲ್ಡ್ ಹೆಲ್ತ್ ಪದವಿಯನ್ನು ಮುಂಬಯಿಯ ನಾಯರ್ ಹಾಸ್ಪಿಟಲ್ ನಿಂದ ಉನ್ನತ ಶ್ರೇಣಿಯಲ್ಲಿ ಪಡೆದರು. ಪ್ರಸ್ತುತ ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ನೆಲೆಸಿ ತಾವೇ ಹುಟ್ಟು ಹಾಕಿದ ಸಂಜೀವನಿ ಮಕ್ಕಳ ಆಸ್ಪತ್ರೆಯಲ್ಲಿ ನಿರ್ದೇಶಕರು ಹಾಗೂ ಶಿಶು ತಜ್ಞರಾಗಿ ಸಮಾಜದ ಸ್ವಾಸ್ಥ್ಯ ರಕ್ಷಣೆಯನ್ನು ತಮ್ಮ ಯೋಗದಾನ ಮಾಡುತ್ತಿದ್ದಾರೆ. ಇವರ ಶ್ರೀಮತಿಯವರಾದ ಡಾಕ್ಟರ್ ಅಸಾವರಿ ಫಣೀಶ್ ಅವರೂ ಸಹ ಶಿಶು ತಜ್ಞರೇ. ಆರೋಗ್ಯ ಕ್ಷೇತ್ರಕ್ಕೆ ದಂಪತಿಗಳ ಕೊಡುಗೆ ಅಪಾರವಾದದ್ದು. ಡಾಕ್ಟರ್ ಫಣೀಶ್ ಅವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಹಾಗೂ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಸಂಸ್ಥೆಗಳ ಆಜೀವ ಸದಸ್ಯರು. ಇವರು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಹಾಗೂ ಬೇಸಿಕ್ ಲೈಫ್ ಸಪೋರ್ಟ್ ವಿಷಯ ತಜ್ಞರಾಗಿದ್ದು ಅಧ್ಯಾಪನವನ್ನು ಮಾಡುತ್ತಿದ್ದಾರೆ. ವಿಶ್ವವನ್ನೇ ಮನೆಯೊಳಗೆ ಕೂಡಿ ಹಾಕಿ ನರಳಿಸುತ್ತಿರುವ ಕೊರೋನಾ ಮಹಾಮಾರಿಯ ಈ ಸಂದಿಗ್ಧಾವಧಿಯಲ್ಲಿ ಈಗ ಮಕ್ಕಳ ಆರೋಗ್ಯವೂ ಸಂಕಷ್ಟಕ್ಕೆ ಸಿಲುಕುತ್ತಿರುವ ಪ್ರಸಂಗಗಳು ಹೆಚ್ಚುತ್ತಿದ್ದು ಮನಸ್ಸಿನ ಖೇದ ಮತ್ತು ಬೆಳೆಯುವಂತಾಗಿದೆ. ಇಂತಹ ಸಮಯದಲ್ಲಿ ನಮ್ಮ ಸಮಾಜಕ್ಕೆ ಡಾಕ್ಟರ್ ಫಣೀಶ್ ಅಂತಹ ತಜ್ಞರ ಸಲಹೆ, ಸಹಾಯ ಹಾಗೂ ಮಾರ್ಗದರ್ಶನ ಅತ್ಯಮೂಲ್ಯವೂ ಅತ್ಯವಶ್ಯಕವೂ ಆಗಿದೆ. ನಮ್ಮ ಸ್ವಗ್ರಾಮವಾದ ಬಸವಾಪಟ್ಟಣದ 7 ಮನೆ TBS ವಠಾರದ 6ನೆಯವರಾದ ದಿವಂಗತ TBS ನಾರಾಯಣಪ್ಪ ಹಾಗೂ ಶ್ರೀಮತಿ ಲಕ್ಷ್ಮೀದೇವಿ ಅವರ ಹಿರಿಯ ಮಗನಾದ ಶ್ರೀ BN ಸುಬ್ರಹ್ಮಣ್ಯ ಅವರ ಜ್ಯೇಷ್ಠ ಪುತ್ರರಾದ ಡಾಕ್ಟರ್ ಫಣೀಶ್ ಕೌಶಿಕ್ ಅವರನ್ನು ಇಂದಿನ ಉಪನ್ಯಾಸವನ್ನು ಕೊಡಲು ವೇದಿಕೆಗೆ ಆಹ್ವಾನಿಸಲು ನನಗೆ ಹೆಮ್ಮೆಯಾಗುತ್ತದೆ. TBS ಆರೋಗ್ಯ ಮಂಚದ ಕಾರ್ಯಕ್ರಮ ಸರಣಿಯನ್ನು ಬಹುಪಯೋಗಿಯನ್ನಾಗಿ ಮಾಡುತ್ತಿರುವ ಹಾಗೂ ಮಾಡಿಕೊಡಲಿರುವ ಎಲ್ಲಾ ವೈದ್ಯರಿಗೂ ನನ್ನ ಅಭಿವಾದನಗಳು ಹಾಗೂ ಸ್ವಾಗತ. ದೇಶ ವಿದೇಶಗಳಿಂದ ಈ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ, ಇವುಗಳನ್ನು ಯಶಸ್ವಿಗೊಳಿಸುತ್ತಿರುವ ಶ್ರೋತೃವರ್ಗಕ್ಕೂ ವೀಕ್ಷಕ ವರ್ಗಕ್ಕೂ ಸ್ವಾಗತವನ್ನು ಕೋರುತ್ತೇನೆ. ಅಂತೆಯೇ ಈ ಕಾರ್ಯಕ್ರಮವು ಸಮಾಜದ ಹೆಚ್ಚು ಜನರಿಗೆ ತಲುಪುವಂತಾಗಲು ನಿತರಾಂ ಶ್ರಮಿಸುತ್ತಿರುವ ನಿರ್ವಾಹಕರು, ತಾಂತ್ರಿಕ ವರ್ಗದ ಸದಸ್ಯರು ಹಾಗೂ ಟ್ರಸ್ಟಿನ ಕಾರ್ಯಕಾರಿ ಮಂಡಳಿ ಇವೆಲ್ಲರಿಗೂ ನನ್ನ ವಿಶೇಷ ಧನ್ಯವಾದಗಳು. ಇದನ್ನು ಹೇಳುತ್ತಾ ಅವರನ್ನೆಲ್ಲಾ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ವಠಾರದ ವೈಶಿಷ್ಟ್ಯವನ್ನು ವರ್ಣಿಸುವ 2 ಪದ್ಯಗಳೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸಪ್ತ ಭ್ರಾತೃ ಕುಲೋದ್ಭೂತ ಸಭೇಯಂ ತನುತೆ ಶುಭಂ, ಸಪ್ತ ಸ್ರೋತಸ್ವತಿ ಗಂಗಾ ಮಂಗಲಂ ಕುರುತೆ ಯಥಾ. 7 ಸೋದರರ ಕುಟುಂಬಗಳಿಂದ ಸೇರಿದ ಈ ವಠಾರವು 7 ಸ್ರೋತಸ್ಸುಗಳಿಂದ ದೇದೀಪ್ಯಮಾನಳಾದ ಗಂಗೆಯು ಲೋಕಗಳಿಗೆ ಮಂಗಲವನ್ನು ಮಾಡುವಂತೆ ನಿಮಗೆಲ್ಲರಿಗೂ ಶುಭವನ್ನು ಮಾಡುತ್ತಿದೆ. ಕಾಲೇ ಭದ್ರಕರೇಪಿ ಮೂಢ ಮನಸ ಸರ್ವೇ ಮನುಷ್ಯ ಇಮೆ, ಸ್ವೇಶ್ವೇವ ಅಲ್ಪಸುಖೇಶು ರಕ್ತಹೃದಯ ಸಾಮಾನ್ಯ ಲೋಕೋದ್ಭವಾ.
कृच्छ्रे व्याधिसमुद्भवेऽपि नितरां येयं सभा शोभते सप्त भ्रातृकुला परोपकरिका धीरा विशिष्टा हि सा. ಒಳ್ಳೆಯ ಕಾಲದಲ್ಲಿಯೂ ಮನುಷ್ಯರು ಸ್ವಾರ್ಥವನ್ನು ಬೆಂಬತ್ತಿ ಪರ ಪೀಡೆಯನ್ನೂ ಲೆಕ್ಕಿಸುವುದಿಲ್ಲ. ಅದು ಹಾಗಿರುವಾಗ ಕೆಟ್ಟ ಕಾಲದಲ್ಲಿಯೂ ಪರೋಪಕರಣಕ್ಕೆ ನಿಂತಿರುವ 7 ಸಹೋದರ ಕುಲಗಳ ಈ ವಠಾರವೇ ಧೀರವಾದದ್ದು, ವಿಶಿಷ್ಟವಾದದ್ದು. ಈ ಹರ್ಷದಾಯಕ ಕಾರ್ಯಕ್ರಮವನ್ನು ನನಗೆ ಕೊಡಮಾಡಿದ್ದಕ್ಕೆ ಸುಬ್ಬಣ್ಣಜ್ಜ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಎಲ್ರಿಗೂ ಸ್ವಾಗತವನ್ನ ಕೋರದಂತ, ಸುಂದರವಾಗಿ ಸ್ವಾಗತವನ್ನ ಕೋರದಂತ ಸುಮಂತ್ ಗಣಪತಿಯವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇಂದಿನ இந்த ವೇದಿಕೆಯನ್ನ ಡಾಕ್ಟರ್ ಪನ್ನೀಶ್ ಅವர்களுக்கு ಉಟ್ಕೂಡಾನ್ ರಾಣಿ. Very good morning. Thank you, Sumant, for such a nice and lovely introduction of mine. ಎಲ್ಲ ನಮ್ದು ವಠಾರತ್ತೆ ಎಲ್ಲ ಸೀನಿಯರ್ಸ್ ಎಲ್ಲರೂ ಪಾತು ಹೆಂಬಿ ಖುಷಿ ಆಹಾಂಡ್ರಂದು. And maybe this is the first time I have been seeing so many people live on this because of this COVID-19 situation. Maybe this is the silver lining on all this. Today's talk that has been given to me is COVID-19 in children. As we all know, COVID annu purti world ode atna impact ayirandante. We have so many number of people who are getting affected by it world over, but especially USA and India. These are the two countries which have got affected the most, and it contributes to almost 40% of the world COVID patients. So the number of people getting affected and number of people dying because of that is so high. Now India is experiencing, and all over the world, every country is experiencing now second wave or third wave. Luckily, in this month, now India is flattening the second wave also. It has taken a downward curve after about 10th May or so. On 6th May, we added highest daily cases of about 4 lakh cases per day. And now it is around 2 lakhs or so. Now, what are the reasons for this second wave? After the first wave, everybody was very happy with India's ability to handle the COVID situation. We were expecting very worst outcomes. Everybody had predicted very worst outcomes for India, but somehow we did not experience that kind of a mammoth kind of a problem in India. But in second wave, I think we dropped our guard, and maybe there were large gatherings. People were not very cautious. At the same time, more important reason was there was variant of the COVID virus, which basically caused this second wave in India and world over. And that has affected to a lot of deaths and sufferings for the people. Now, why are we doing this session? In this session, basically what we'll do is, we'll try and see what are the clinical presentation of COVID-19 and when to test for this COVID-19, how to manage these patients, whether they are mild or severe. How do we diagnose a very peculiar condition that is MISC or PIMS, which is called. And when it comes to pediatrics, we have a large population of newborn babies. They are also not spared of this. And how do we prevent this COVID-19? Now, we all know that pediatric population contributes to about 25% of the whole population, but somehow children are not affected so much as compared to adults by COVID. Maybe the reasons are they are less exposed because they don't go out for their daily works and all that. Now the schools are closed, and so they are less susceptible because of some immune factors which we'll see later on. So the disease in children is quite less severe as compared to adults, and hence the mortality is also very less. And these are the reasons why children do better than adults when it comes to COVID. There is something called as ACE receptor in our body, which basically allows the COVID virus to bind to it and then allows the entry of this virus into the body.
Now these ACE receptors are less in number in children. So the chances for the COVID virus to enter the body in a child is less as compared to an adult. Of course, the pediatric age group children, they have healthier lungs, they have healthier hearts, they are not exposed to so much of environmental pollution, so their lungs are in a very healthy condition. There is something called as lymphocytes in our body, which are very high in pediatric age group, and that protects them against the invasive COVID disease. And maybe some factors like BCG vaccination or MMR vaccination has also contributed to the protection for which is afforded to the children. Of course, they have less comorbidity as we age. People develop heart diseases, lung diseases, they have many addictions. All these comorbidities, they gain weight. All these comorbidities contribute to the adverse outcome in the coronavirus infection. Now, how does coronavirus present in a pediatric age group? It is almost same as in adults. Only thing is, in pediatric population, the asymptomatic fraction is quite high as compared to adult population. So they also have fever, cough, cold, loose motions, body ache, headache, and skin rashes. Then these are all similar to a normal common flu, which is seen in otherwise also. Then how do we differentiate whether it is a coronavirus infection or a cold because of normal flu? Very few pointers are like in common cold, generally the fever is not very high. The child doesn't look very sick, and the child is playful once his fever goes down. But if it is a coronavirus infection, then the child remains toxic, and even when his fever is gone, the child is still will be drowsy or sleepy, and he will not be able to, he will not be very playful as compared to a common flu. So maybe this is just a mild, a small pointer which may differentiate between a coronavirus infection and a common cold. But however, it is best left to the doctor of the child, a pediatrician, to differentiate between the two. And if he advises you to go ahead for the test, then it is better to do tests. There is one very peculiar entity which is seen in pediatrics. We all know now that in adults, in second week of COVID infection, they have something called as cytokine storm. That is because of their dysregulated immune mechanism. A similar kind of mechanism occurs in pediatric age group also, but it occurs slightly later, from 2 weeks to 6 weeks after the COVID infection, in which this MISC, which is called as post-infectious multi-system inflammatory disorder, which affects basically, which causes in the form of, which presents in the form of very high grade fever, which doesn't respond to paracetamol, drugs like paracetamol, and continues for more than 3 days or 5 days. Along with that, child will have rashes, very red eyes, but these red eyes is slightly different from normal conjunctivitis that we get. In conjunctivitis, we will have yellowish secretions in the eyes, but whereas in MISC or PIMS, it is called as non-purulent conjunctivitis. So, and they have red mouth and some rashes are present, and along with that, child may be having some breathlessness or breathing difficulty. So this is a very typical entity which is seen in pediatric age group as far as the COVID is concerned. Otherwise, rest of the COVID in children is not so troublesome, and that can be easily taken care of. So when to test for a child in this scenario? Now, whenever there is any contact of COVID patient with the child, or then there is these symptoms which I just now said, and or a suspected PIMS, when your doctor suspects that the child may have PIMS or MISC, then it is better to do this test. The test which we do is generally that we'll see later on. However, many times this COVID can present even without any fever or cough and cold. Sometimes the child can have only loose motions, and that is very peculiar in pediatric age group. So even in that case also, given this current scenario, the pediatrician may decide to do a test, and it is better to do test. Why should we do the test when we know that in majority of children it is not so problematic? It is
very important to do the test in the early course of the disease, because earlier we pick up a problem, then it is better to take adequate precautions and prevent the spread to the elders in the family, because elders are the ones who are going to be affected the most because of this COVID infection. What kind of tests that we do? So there are basically two tests which are available commonly, especially for diagnosing the test. One is a rapid antigen test, and second is RT-PCR. Now, by now, most of you must have known about this. Rapid antigen is a very easy test, on the spot test. It is done in about 15 minutes time and you get the results. But only thing is, it is not very sensitive. So it can miss patients in about 50% of the cases. So even despite being affected with COVID virus, it may show a negative test. So in that case, we might do a RT-PCR, which is slightly better test, which picks up infection in about 70% people. And it helps in diagnosing the things. Once it is positive, then of course it is COVID confirmed case. And then depending upon the child's severity, we decide how to go ahead about it. But sometimes, despite having infection, these two tests can come negative, and we might have to do the test again and again, maybe after 2 days or 48 hours or so. Now, what we'll do is we'll go through some common scenarios which we encounter from day to day. Suppose a 5-year-old child who is otherwise healthy, playful, now he has fever and cough for last 2 to 3 days. Without any family history of COVID patient. But when he went to a pediatrician and he advised him to get a test done, and they did RT-PCR, and this RT-PCR came out positive. Now he has grandparents with him, and but after 3 days his fever is gone. So what do we do? Now he is absolutely asymptomatic. Now then how do we go ahead about it? What do we do with this child? So I'll tell you what I will do in such a case. Since this is a 5-year-old child and he has, he's otherwise quite healthy, he doesn't have any comorbidities. So I will advise him a home isolation. Now, how do we isolate a child who is 5-year-old? It is very difficult to keep them in the house even for a few hours. Now we are talking about 10 days, 14 days, which is very difficult. But because he poses a greater risk to the grandparents at home, it is better to isolate this child. While isolating, it is required that a separate room should be there, which has an attached toilet along with it. And he should not be allowed to interact with the grandparents, especially. The caretaker, which may be either a mother or father, has to interact with this child. And that person can wear mask, do proper repeated hand washes, and maybe use a face shield, and can protect himself or herself against this infection. But there is no this thing for the person to stay away from a 5-year-old child, because a 5-year-old child will need some adult to take care of him. And so definitely I'll isolate this child for about 2 weeks time with one of the caretakers, and the caretaker should take should have COVID appropriate behavior. And once now this child doesn't have any fever, so I will not do any investigation in child. But if you suppose, I'll keep a watch on his daily temperature and oxygen saturation from day to day. Now there is some limited role for giving this child some vitamin C, vitamin zinc, or vitamin D, and he should do steam inhalation every day. Now there are so many Ayurvedic and homeopathic preparations which are propagated as the curative thing for COVID. I'm not an expert in this, so I don't know much about it. But of course, there is no harm in trying it, and as long as it doesn't cause any harm to the child, so you can give. Should we give all the antibiotics or hydroxychloroquine? Because of this WhatsApp now, everybody knows about all these drugs which are this thing propagated as the magic drug for COVID. But none of these actually work for COVID, and we don't need to give any of this. Do we need to test this child again? Absolutely not required. Only thing is we should isolate him for about 14 days and
then he should be okay to mingle with the rest of the family members. Now, what else I'll tell this child is that even though he has suffered, or his parents, is that even though he has suffered from COVID, it is better that he continues to follow all the precautions against the COVID, because COVID virus is known to cause infection or reinfection, or second or third time also. At the same time, I'll tell these parents to keep a watch from 2 weeks onwards, or 1 to 2 weeks onwards, for any reappearance of fever or rash, or congested redness of eyes or throat or mouth and all those things, which might tell us that the child is probably having PIMS. So this is the second case. Now another 5-year-old child, but this child is a very obese child, about weighing 40 kgs or so, and he has asthma also along with that. Now this child has fever for 4 to 5 days, and his parents had COVID-19 about 10-12 days back, and now this child has fever since last 4 to 5 days. But at the same time, the child complains of breathing difficulty also. Now this child is slightly different from the previous one, because this child has some comorbidities, like he is quite obese and he has asthma also. Now I'll be very careful about this child. He is not same as the previous one, because he is the one who is likely to develop a COVID pneumonia or further complications of COVID. So I'll be very careful, and maybe probably I'll admit this child and do further treatment and investigation in this child. Some investigations like blood tests are done. Sometimes we might have to do a CT scan also in this child, because even though it is not very common, but even children are known to get COVID pneumonias or ARDS, acute respiratory distress syndrome, we call it as, and that is quite life-threatening. So if a child has any comorbidities, it is better that the child is kept under observation in a hospital. So these are the two different scenarios in pediatric age group we see. Third peculiar scenario is a newborn baby. Now many COVID positive mothers are also seen, pregnant ladies are there who deliver a baby. Now how do we take care of the newborn baby? The newborns, actually till now we have not come across any newborn who has got severely affected with this, hardly for 1 or 2 babies who had some issues with this. So how do we go about looking after this newborn baby? A newborn baby whose mother is COVID positive, delivery, mode of delivery, like whether it should be a normal delivery or a cesarean section. As in HIV, we know that cesarean section has less chances of transmitting HIV virus to the baby. Here there is no such this thing. It can be delivered either by vaginal delivery or cesarean section, depending upon the mother's condition and whatever is suitable mode of delivery. We require sometimes help in neonate. Once the baby is born, the baby requires some help after being born. So the resuscitation is carried out by a pediatrician. Of course, this is very technical, and the pediatrician should take adequate precautions while resuscitating the child. Then when should we test this child? This is more important. Generally, these babies are tested 24 to 48 hours after birth for COVID infection by doing a nasopharyngeal swab. And if the test comes positive, or even if it is negative, the baby has to be separated in a separate room along with the mother, provided the mother's condition is fit enough to take care of the baby. And if the mother is very severe because of the COVID, then maybe if she is separated, then the baby is taken care by another caretaker. But if the mother is in a condition to take care of the child, then the mother and baby are kept separated in a room, and mother should take care of the baby by following all the COVID appropriate behaviors. Now, should the mother feed this child with breastfeeding or no? The child should be breastfed, because the advantage of breastfeeding to a newborn is far more than not feeding the child because of the fear of transmitting this COVID. And COVID anyways, virus is not transmitted through the breast milk, it is transmitted through the aerosol droplets. So if the mother wears mask and takes proper precautions, then there is no reason to fear, and the baby should be continued to breastfeed.
But for some reason, if the mother is separate away from the child because of the condition, then mother's milk should be expressed in a container and should be fed by vati and spoon. These babies, if the child doesn't have any symptoms, and by about day 4, day 5, he's absolutely fine, then his vaccination like BCG, hepatitis B, polio drops, if you give in the first week after birth, it should be given as per the normal protocol. And the child can be discharged as and when the child's condition permits. Now, in all this, even though the COVID doesn't cause any significant problems for the baby, there are some danger signs which we all of us should keep a watch on this child to see whether this child is progressing towards COVID pneumonia and whether he requires any further help. So some of the danger signs are continuation of fever beyond 5 days. And if the child is excessively drowsy or lethargic, we call, or excessively sleepy child, if his hands and feet are looking very pale or they are bluish in discoloration, they feel very cold to touch, then these are the very high high risk factors for this child. If the child has reduced oral intake, he has weakness, he has reduced urine output, then also we should be careful about this child. Then comorbidities in some children. Now, some poor children will have some cardiac disease or lung disease, kidney diseases, or some of them are suffering from blood cancers. So similar to adults who have comorbidities, these children are more likely to have significant COVID infection. And of course, as we talked earlier about PIMS or MISC, post-infectious multi-system inflammatory disorder, which occurs 2 to 6 weeks after COVID, as we said. And why it is important? Because this affects the blood vessels which are supplying blood to the heart, and they get inflamed or swollen, and it causes further problems in this child in future life. So we should be careful about this one particular entity in children. Even though it is quite rare, it is about 1 to 2 per million. So it is not so common, but this is one peculiar entity which is seen in pediatric age group. Now, more important is the indirect effect of COVID-19. As we all know, COVID doesn't cause so much of problem, but there are indirect effects. Like now the schools are closed for now last 1.5 to 2 years now. So the children are basically locked inside the house and they are not allowed to go out, play with their friends. All these causes a lot of mental stress on the child. So we are seeing a lot of depression or psychological issues in this the pediatric age group. No doubt adults are also affected, but the problems in adults also gets reflected in the children, and that causes a lot of mental health, because now everybody is cooped up in the same house. Now, because of staying at home, the children tend, and plus they have to attend classes online. They are sitting in front of camera, in front of screen for almost 7, 8 hours, 10 hours in a day. There is no physical activity because they are not allowed to go out, and they keep eating very high calorie food stuff at home, and obesity develops. The learning is quite severely affected. Maybe we don't realize this, but for those children, especially who do not have access to internet or a laptop, especially in rural part, so all the children, they have a lot of problems that they encounter when as far as the schooling is concerned. At the same time, all the children who have their regular vaccines or any other condition that child has, who otherwise would have gone to a pediatrician, but because of this COVID, nobody is willing to step out of the house, and his normal vaccination and other things are getting affected. Of course, parents, now there is an economic impact also because of COVID. So one of the parents or both of them are losing suppose jobs, and that also again affects the child in total. So how do we prevent the COVID in children? There is nothing very special about prevention of COVID in pediatric age group. It is same that we have to do social distancing, 6 feet distance, use of mask. Now mask, a child who is less than 2 years, it is very difficult to convince that child to keep a mask on. But after 2 years, somehow, if the parents are following these norms, the children also will follow them and they keep a mask. Now I see in my OPD,
many children who come to the hospital, they don't even allow me to remove his mask even for while examining also. So if we convince them or if we tell them properly, then they do follow all these norms. And normal 3-layered cloth mask will be good enough for a normal person. Only if the child has any high risk factor, then a surgical mask or N95 mask can be used. And of course, hand hygiene is important. So for ages, what our elders had taught us to wash our hands repeatedly, not mix with so many people, not go close to very people in general, and use mask or cover your face. So that has again come back to help us in coming out of this COVID. And but at the same time, we should remember that we should not delay his routine vaccination, and whatever medical care if he requires for his other conditions apart from COVID, it should be sought after immediately. So now COVID vaccine is being given, but of course it is not given yet to the children. I think in US they have started giving it for 12 years onwards. So should I give the vaccine to a pediatric age group? As somebody might say that child is not affected so much, so why should we bother giving this? Now as it is, there are so many vaccines which are there, but it should be given. Unless we vaccinate a pediatric population, we will not be able to achieve what is called as herd immunity. So to achieve herd immunity, we should basically give COVID vaccine to the pediatric age group as and when the government norms permit. Which vaccine is ideal? I think whatever is available, that should be the vaccine which should be given to the child. So in US, I think they are giving a choice to the person who comes to the vaccination center, whether he wants a Moderna, Pfizer, or this thing Johnson & Johnson. However, we have here only 2 vaccines, and now Sputnik has come, so 3rd vaccine has come. But the choice is not given. You are allotted a center and you go there, whatever is available, you take. I think whatever available vaccine is there, that is the best vaccine. But if I am given a choice, then maybe I'll, given the Indian scenario, I'll go for vaccine which doesn't require very high refrigeration point. A Pfizer, Biotech or a Moderna vaccine requires temperature of -70, -80 degrees for its cold chain maintenance. Given the logistics in India, I think it is very difficult to maintain such kind of temperature, especially in rural part. So maybe the effectivity of that vaccine may not be assured. So I'll go for a vaccine which is like either Covaxin or Covishield, whichever is available. But whatever is available, I think it is better to take that vaccine and protect the child as and when government allows and permits it. So basically, if you summarize whole thing, generally COVID-19 is a mild disease in child, so nothing to worry so much about this thing in children. And role of children in spread of COVID-19 is almost same as what adults are responsible for spreading. Only thing is when the child cries, it throws away lot more number of viral particles in this environment, and it is likely to spread it. Treatment is mainly supportive, like giving paracetamol or cough syrups or taking steam and all this in majority of the cases. Only in condition where we are suspecting MISC or this thing, then we have to have a special medications like immunoglobulins, which are required for, or steroids for treatment of this child. The indirect effects of COVID are much more and significant as compared to a direct effect of COVID. And whenever COVID-19 and all the COVID-19 vaccines have very promising results in pediatric age group in the studies whichever till now are done. So whenever it is advocated, we should definitely take this vaccine. So by summarizing this, I'll say that if we continue to have COVID appropriate behavior, maybe we should be able to counter this menace and defeat this coronavirus. A very big thank you to everybody. And I tried to try to practice to talk in Sanketi language. Of course, Kannada was out of question for me. I cannot speak for so much long time. But even in Sanketi language also, it is difficult. It was becoming difficult for me to speak. If anybody has any questions, I'll try and answer them.
maybe some other doctors like Madhu or Hari can help me out in this. Thank you. ಡಾಕ್ಟರ್ ಪಣೀಶ್ ಅವ್ರಿಗೆ ನಿಜವಾಗ್ಲೂ ಹೆಂಬಿ ಅಢಾ ಇಂದಿನ ಸೆಷನ್ ಪಶ್ಚಾತ್ತಾಗ ಕರೋಡ್ ಹಾತಲೆ ಅಪ್ಡಿ ಕೇರ್ ವಂಕೆಣೋ ಅಕಸ್ಮಾತ್ ಕೋವಿಡ್ ಅಫೆಕ್ಟೆಡ್ ಆನಕ ಅಪ್ಡಿ ಇವಳ ಟ್ರೀಟ್ಮೆಂಟ್ ಡಿಫರೆಂಟ್ ಕೇಸಸ್ ವಚ್ಕೊಂಡು ಇದೆಲ್ಲ ಎಕ್ಸ್ಪ್ಲೈನ್ பண்ணிடாடியோ ಹೆಂಬಿ ಅಢಾ ಇಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ದರಕಾನು ಪ್ರಶ್ನೆಂಗ ಇಂದಾಕ ಕೋಳ್ಳ ಡಾಕ್ಟರ್ ಪಣೀಶ್ ವಾಟ್ಪಡ್ ಕಾರ್ಯಕ್ರಮದ ಬೆನ್ನೆಲುಬಾಗಿ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ BR ರಾಮಕೃಷ್ಣ ಅವರು ಈ ಒಂದು ಸೆಷನ್ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳಬೇಕು ಅಂತ ಹೇಳಿ ಅವ್ರನ್ನ ಈ ವೇದಿಕೆಗೆ ಆಹ್ವಾನಿಸ್ತೀನಿ. ಸುಪ್ರಭಾತಂ. ಮೊಟ್ಟ ಮೊದಲಿಗೆ ಡಾಕ್ಟರ್ ಫಣೀಶಾರ್ ಅವರನ್ನ ನಮ್ಮ ಈ ಒಂದು ವೇದಿಕೆಯ ಮೂಲಕ ಎಲ್ರಿಗೂ ಕೂಡ ಪರಿಚಯ ಮಾಡಿಸಿದ್ದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ನಾವೆಲ್ಲ ಎಲ್ರಿಗೂ ಗೊತ್ತಿತ್ತು ನಮ್ಮ ಸುಬ್ರಹ್ಮಣ್ಯ ಅಣ್ಣಯ್ಯನ ಮಗ ಔರಂಗಾಬಾದ್ನಲ್ಲಿ ಇದ್ದಾರೆ. ಅವರು ಗಂಡ ಹೆಂಡತಿ ಇಬ್ರು ಕೂಡ ಪೀಡಿಯಾಟ್ರಿಕ್ ಆಸ್ಪತ್ರೆಯನ್ನ ಮಾಡಿದ್ದಾರೆ ಅಂತಕ್ಕಂಥದನ್ನ ಕೇಳಿ ಸಾಮಾನ್ಯ ಬಸವಾಪಟ್ಟಣದಲ್ಲಿ ಇರೋರ್ಗು ಕೂಡ ಅವರು ಬರ್ತಾ ಇದ್ರು ತುಂಬಾ ಅಂತ ಕಾಣುತ್ತೆ ರಜಾಗಳಲ್ಲಿ. ಹಾಗಾಗಿ ಬಸವಾಪಟ್ಟಣದಲ್ಲಿ ಇದ್ದವ್ರಿಗೆ ಪರಿಚಯ ಆಯ್ತು. ನಾವೆಲ್ಲ ಬಸವಾಪಟ್ಟಣದಿಂದ ಒಂಥರ ಮೈಗ್ರೇಟ್ ಆಗ್ಬಿಟ್ವಲ್ಲ ಬೆಂಗಳೂರಿಗೆ. ಪರಸ್ಪರ ಸಂಪರ್ಕ ಸಂಬಂಧಗಳು ಇವುಗಳು ಒಂಥರ ತುಂಬಾ ಅತ್ಯಂತ ವಿರಳವಾಗಿದ್ದು ಸೊ ಇವತ್ತು ಈ ವೇದಿಕೆ ಒಂದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಆರೋಗ್ಯದ ಭವಿಷ್ಯದ ಬಗ್ಗೆ ಯಾವ ರೀತಿಯಾಗಿ ನಾವು ಸುರಕ್ಷತಾ ಕ್ರಮಗಳನ್ನ ತಗೋಬೇಕು ಅಥವಾ ಬಂದಾಗ ಅನಿವಾರ್ಯವಾಗಿ ಅದು ಬಂದ್ರೆ ಯಾವ ರೀತಿ ಅದು ಸುಲಭವಾಗಿ ಹೋಗುತ್ತೆ ಅಂತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ತುಂಬಾ ಸರಳವಾಗಿ ಇಂಗ್ಲಿಷ್ ಅಲ್ಲೇ ಹೇಳಿದ್ರು ಕೂಡ ಎಲ್ರಿಗೂ ಅರ್ಥ ಆಗ್ತಕ್ಕಂತಹ ಭಾಷೆ ಒಳಗೆ ಹೇಳಿರ್ತಕ್ಕಂಥದ್ದು. ಅಂಡ್ ನಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷ ತಜ್ಞರನ್ನ ಪರಿಚಯ ಅನ್ನೋದಕ್ಕಿಂತನೂ ಕೂಡ ತೀರಾ ಹತ್ತಿರಕ್ಕೆ ತಂದು ಪರಿಚಯ ಮಾಡ್ತಿರ್ತಕ್ಕಂಥದ್ದು ನಮ್ಮ ಈ TBS ಕುಟುಂಬ ವೇದಿಕೆಯ ಒಂದು ಒಳ್ಳೆಯ ಕೆಲಸ ಅಂತ ನನ್ಗನ್ಸುತ್ತೆ. ಆಮೇಲೆ ನಮ್ಮ ಕುಟುಂಬದಲ್ಲಿ ಇನ್ಕ್ಲೂಡಿಂಗ್ ನಾಗವೇಣಿ ಮದ್ನಿಯಿಂದ ಹಿಡಿದು ಎಲ್ರಿಗೂ ಕೂಡ ಇಂಗ್ಲಿಷ್ ಭಾಷೆ ಏನ್ ಕಷ್ಟ ಏನಿಲ್ಲ. ಅವರು ಎಲ್ಲ ಕೂಡ ಆ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಸರಳವಾಗಿ ಹೇಳಿದ್ರು. ಯಾವುದೇ ಕ್ಲಿಷ್ಟವಾಗಿರ್ತಕ್ಕಂತಹ ತಾಂತ್ರಿಕ ಶಬ್ದಗಳು ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಅನ್ನ ಉಪಯೋಗ ಮಾಡದೇನೆ ಸುಲಭವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಇವತ್ತು ಈ ಮಕ್ಕಳ ಆರೋಗ್ಯದ ಬಗ್ಗೆ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಇದರಲ್ಲಿ ಒಂದನ್ನ ಸುಸ್ಪಷ್ಟವಾಗಿ ಹೇಳಿದ್ರು. ಮಕ್ಕಳಲ್ಲಿ ಈಗ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಮಕ್ಕಳ ಜನಸಂಖ್ಯೆ 20 ರಿಂದ 25% ಇದ್ರೂ ಕೂಡ ಮಕ್ಕಳಲ್ಲಿ ಒಂದು ಬಿಲ್ಟ್ ಇನ್ ಇಮ್ಯುನಿಟಿ ಇರೋದು ಒಂದು. ಎರಡನೇದು, ಮಕ್ಕಳು ಈ ನಮ್ಮ ಪರಿಸರ ಕಲುಷಿತ ಪರಿಸರಕ್ಕೆ ಎಕ್ಸ್ಪೋಸ್ ಆಗಿಲ್ಲದೆ ಇರೋದ್ರಿಂದ ಅವರಲ್ಲಿ ಕೋವಿಡ್ ಅಕಸ್ಮಾತ್ ಬಂದ್ರೂ ಕೂಡ ಈಸಿಯಾಗಿ ಅದು ವಾಸಿಯಾಗುತ್ತೆ, ಭಯಪಡ್ಬೇಕಾಗಿಲ್ಲ ಅಂತಕ್ಕಂಥ ಒಂದು ಪಾಸಿಟಿವ್ ಇದನ್ನ ಎಲ್ರಿಗೂ ಕೂಡ ಹೇಳಿದ್ದಾರೆ. ಎರಡನೇದು, ಈ ಕೋವಿಡ್ ಟೈಮ್ನಲ್ಲಿ ತುಂಬಾ ಲಾಸ್ ಆಗಿರ್ತಕ್ಕಂಥದ್ದು ಯಾರಿಗಪ್ಪ ಅಂತ ಅಂದ್ರೆ ಮಕ್ಕಳಿಗೆ. ಆಟಗಳು ಪಾಠಗಳು, ಶಾಲೆ ಇಲ್ಲ, ಮನೆಯೇ ಒಂಥರ ಶ್ರೀಕೃಷ್ಣನ ಜನ್ಮಸ್ಥಾನ. ಸೊ ಈ ರೀತಿಯಲ್ಲಿ ಇಂತಹ ಪರಿಸ್ಥಿತಿ ಒಳಗೂ ಕೂಡ ನಾವು ಯಾವ ರೀತಿ ಮಕ್ಕಳ ಜೊತೆ ಒಳಗೆ ಪೋಷಕರು ಸೇರ್ಕೊಂಡು ನಾವು ಅವ್ರನ್ನ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಇಡೋ ದೃಷ್ಟಿಯಿಂದ ಹೇಗೆ ಇದನ್ನ ನಾವು ನಿಭಾಯಿಸಬಹುದು ಅಂತಕ್ಕಂಥದ್ದನ್ನು ಕೂಡ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವ್ಯಾಕ್ಸಿನ್ ಬಂದಾಗ ಬರ್ತಕ್ಕಂಥದ್ದು ನೆಕ್ಸ್ಟ್ ಇಂಡಿಯಾದಲ್ಲೂ ಕೂಡ ಇನ್ನೊಂದು 3-4 ತಿಂಗಳು ಅಥವಾ 6 ತಿಂಗಳು ಒಳಗಡೆ ಅಥವಾ ಈ ಮತ್ತೆ ಶಾಲೆಗಳು ಪ್ರಾರಂಭವಾಗೋದಕ್ಕೆ ಮೊದಲು ಈ ವ್ಯಾಕ್ಸಿನೇಷನ್ ಅನ್ನ ಕಾರ್ಯಕ್ರಮ ಶುರುವಾಗತ್ತೆ. ಅದು ಭಾರತ ಸರ್ಕಾರ ಆಗ್ಲೇನೆ ಈಗ ಕ್ರಮ ತಗೊಂಡಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರದಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಬೆಳಗಾಂನಲ್ಲಿ ಇದರದ ಒಂದು ಟ್ರಯಲ್ ಕೂಡ ಶುರು ಮಾಡಿದ್ದಾರೆ. ಅದ್ರದ್ದು ರಿಪೋರ್ಟ್ ಇನ್ನೊಂದು 20 ದಿವಸದಲ್ಲಿ ಬರಬಹುದು. ಬಂದ ನಂತರ
ಅದಕ್ಕಾಗಲೇ ವ್ಯವಸ್ಥೆ ಆಗ್ತಾ ಇದೆ. ಮೋದಿಯವರು ತುಂಬಾ ಇದ್ರ ಬಗ್ಗೆ ಕಾಳಜಿ ವಹಿಸಿ ಈ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಈಗ ಇಂಡಿಯಾದಲ್ಲಿ ಕೋವ್ಯಾಕ್ಸಿನ್ ಇದೆ, ಕೋವಿಶೀಲ್ಡ್ ಇದೆ, ಈಗ ಸ್ಪುಟ್ನಿಕ್ ಇದೆ, ಮತ್ತೆ ಬರೋ ದಿವಸಗಳಲ್ಲಿ ಇನ್ನ 2-3 ಕಂಪನಿಯೋದು ಬರತಕ್ಕಂತಹದ್ದು ಎಲ್ರಿಗೂ ಕೂಡ ಇದೆ. ಆದ್ರೆ ಅವಾಗ ಪೋಷಕರಲ್ಲಿ ಒಂದು ಜಿಜ್ಞಾಸೆ ಹುಟ್ಟುತ್ತೆ, ನಾವು ಯಾವ ವ್ಯಾಕ್ಸಿನ್ ಅನ್ನ ನಮ್ಮ ಮಗು ಕೊಡಿಸ್ಬೋದು ಅಂತ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೋವ್ಯಾಕ್ಸಿನ್ ಎಫೆಕ್ಟಿವ್ ಕಡಿಮೆ, ಕೋವಿಶೀಲ್ಡ್ ಜಾಸ್ತಿ, ಕೆಲವು ಸರಿ ಕೋವಿಶೀಲ್ಡ್ ಜಾಸ್ತಿ, ಕೋವ್ಯಾಕ್ಸಿನ್ ಕಡಿಮೆ ಅಂತಕ್ಕಂತಹ ಈ ಜಿಜ್ಞಾಸಾಪೂರ್ವಕ ವಿಚಾರಗಳು ಮೇಲಿಂದ ಮೇಲೆ ಬರ್ತಾ ಇರೋದ್ರಿಂದ ಅವಾಗ ಯಾವ್ದು ತಗೋಬೇಕು? ನಮ್ಮ ಫಣೀಶ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಯಾವುದು ಸಿಗುತ್ತೋ ಅದನ್ನ ಫಸ್ಟ್ ಕೊಡಿಸಿ ಅಂತ. ಈ ಮೂಲ ಮಂತ್ರವನ್ನ ಜ್ಞಾಪಕ ಇಟ್ಕೋಬೇಕು. ಪೋಷಕರು ಯಾರು ಕೂಡ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸರ್ಕಾರ ಇದೆ ಅಂಡ್ ವೈಜ್ಞಾನಿಕ ಸಲಹಾ ಸಮಿತಿಗಳಿದೆ ಅಂಡ್ ಅದ್ರ ಬಗ್ಗೆ ತಜ್ಞರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ರೀತಿಯಲ್ಲಿ ಸರ್ಕಾರ ಕಾರ್ಯರೂಪವನ್ನ, ಕಾರ್ಯದ ಒಂದು ಮಾಡೆಲ್ ಅಂತ ಹೇಳ್ತೀವಿ, ಅದನ್ನ ಅವರು ಮಾಡ್ತಾರೆ. ಆ ದೃಷ್ಟಿ ಒಳಗೆ ವಾಟ್ ಈಸ್ ಅವೈಲಬಲ್ ಶುಡ್ ಬಿ ಟೇಕನ್ ಅಂತ ಹೇಳಿದ್ರು. ಅದು ಬಹುಮುಖ್ಯವಾಗಿರ್ತಕ್ಕಂತಹ ವಿಚಾರ. ಇನ್ನು ಕೆಲವು ಔಷಧಿಗಳನ್ನ ನಾವು ಕೊಡ್ತಕ್ಕಂಥದ್ದು, ಈಗ ಅವರು ಆಯುರ್ವೇದದ ಔಷಧಿಗಳಿರ್ಬೋದು ಅಥವಾ ಬೇರೆ ಇದ್ರ ಬಗ್ಗೆ ಸುಸ್ಪಷ್ಟವಾಗಿ ಹೇಳಿದ್ರು, ಅದರಿಂದ ತೊಂದರೆ ಆಗಲ್ಲ. ಪೂರಕವಾಗ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಇನ್ನು ಅವ್ರು ಹೇಳಿದ ಹಾಗೆ ವೈಜ್ಞಾನಿಕವಾಗಿ ಇನ್ನು ಟೆಸ್ಟ್ ಆಗ್ತಾ ಇದೆ. ಅಥವಾ ಇದೆಲ್ಲ ಪರಂಪರಾಗತವಾಗಿ ಬಂದಿರೋದ್ರಿಂದ ಅದನ್ನ ಈಗ ಚವನಪ್ರಾಶ್ ಲೇಹ ಇರ್ಬೋದು ಅಥವಾ ಇನ್ನೇನೇ ಕಷಾಯಗಳು ಅದು ಇದು ಹೇಳಿದ್ರೆ ಅದನ್ನ ಉಪಯೋಗ ಮಾಡೋದಕ್ಕೆ ಯಾವುದೇ ಇಲ್ಲ ಅಂತ ತೊಂದರೆ ಏನು ಕಂಡು ಬರೋದಿಲ್ಲ. ಯಾಕಂದ್ರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ತುಂಬಾ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ನಾವು ಮಕ್ಕಳಿಗೆ ಈ ತರ ಅಕಸ್ಮಾತ್ ಬಂದಾಗ ನಮ್ಮ ಇನ್ನೊಂದು ಉದ್ದೇಶ ಬಹುಮುಖ್ಯ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಏನು? ಮನೆಯಲ್ಲಿ ಎಲ್ಡರ್ಸ್ ಇರ್ತಾರೆ, ಹಿರಿಯರು ಇರ್ತಾರೆ, ಅವರಲ್ಲಿ ಇಮ್ಯುನಿಟಿ ಲೆವೆಲ್ಲು ಸ್ವಭಾವತಃ ಕಡಿಮೆ ಆಗ್ತಾ ಇರುತ್ತೆ. ಆ ದೃಷ್ಟಿ ಒಳಗೆ ಈ ಮಕ್ಕಳನ್ನ ಮನೆ ಒಳಗೆ ಹೋಮ್ ಐಸೋಲೇಟ್ ಮಾಡ್ತಕ್ಕಂಥದ್ದು ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಅದನ್ನ ಅವರು 2-3 ಹಂತಗಳಲ್ಲಿ ಉದಾಹರಣಾ ಪೂರ್ವಕವಾಗಿ ಕೇಸ್ ಸ್ಟಡೀಸ್ ಅನ್ನ ತಗೊಂಡು ನಮ್ಮೆಲ್ರಿಗೂ ಕೂಡ ಮನದಟ್ಟ ಆಗೋ ಹಾಗೆ ಹೇಳಿದ್ದಾರೆ. ಆದ್ರಿಂದ ಸುಬ್ರಹ್ಮಣ್ಯೇಶ್ವರನ ಕೃಪಾ ಕಟಾಕ್ಷದಿಂದ ನಮ್ಮ ಕುಟುಂಬಕ್ಕೆ ಇಡೀ ಸಾರ್ವತ್ರಿಕವಾಗಿ ಮಕ್ಕಳಿಗೆ ದೇವರು ವಿಶೇಷವಾಗಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನ ಕೊಟ್ಟಿರೋದ್ರಿಂದ ಅಷ್ಟೇನು ಭಯ ಪಡಬೇಕಾಗಿಲ್ಲ. ಬಂದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ಅದನ್ನ ಹೇಗೆ ನಾವು ಜಯಿಸಬಹುದು, ಹೇಗೆ ಅದನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತಕ್ಕಂಥದ್ದು ಎಲ್ಲದನ್ನು ಕೂಡ ತುಂಬಾ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಫಣೀಶ್ ಅವ್ರನ್ನ ಅಭಿನಂದಿಸ್ತಾ ಮತ್ತೊಮ್ಮೆ ನಮ್ಮ TBS ವಠಾರದ ಏನು ದತ್ತಿ ಸಂಸ್ಥೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ನಮ್ಮವರೇ, ನಮ್ಮ ಬಂಧುಗಳೇ ಆದಂತಹ ವಿಶೇಷ ತಜ್ಞರು, ಹಲವಾರು ವೃತ್ತಿ ನಿರತ ಕಾರಣಗಳಿಂದ ಅವರು ಔರಂಗಾಬಾದ್ನಲ್ಲೇ ಸೆಟ್ಲ್ ಆಗಿದ್ದಾರೆ. ಬರುವ ದಿನಗಳಲ್ಲಿ ಈ ಕೋವಿಡ್ ಪೀಡೆ ಹೋದ ತಕ್ಷಣ, ಈ ಮಹಾಮಾರಿ ಹೋದ ತಕ್ಷಣ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಅಥವಾ ಬಸವಪಟ್ಟಣದಲ್ಲಿ ಅಥವಾ ಮೈಸೂರಿನಲ್ಲಿ ಅಥವಾ ಹಾಸನದಲ್ಲಿ ಮತ್ತೆ ಸೇರುವಂತಹ ದಿನ ಬರಲಿ. ಆ ದಿನಗಳಲ್ಲಿ ಟೈಮ್ ಮಾಡಿಕೊಂಡು ಫಣೀಶ್ ದಂಪತಿಗಳು ನಮ್ಮ ಜೊತೆ ಬಂದು ಸೇರ್ಲಿ. ನಾವುಗಳು ಕೂಡ ಸಾಧ್ಯ ಆದ್ರೆ ನಮಗೂ ಕೂಡ ಔರಂಗಾಬಾದ್ನ ದರ್ಶನವನ್ನ ಮಾಡಿಸ್ಲಿ. ಅಲ್ಲೂ ಕೂಡ ತುಂಬಾ ನರ್ಮದಾ ಅದು ಇದು ಏನು ಯಾವ್ದಪ್ಪ ಅಲ್ಲಿ ದ ಆರಿಜಿನ್ ಆಫ್ ಎ ರಿವರ್ ಅದ್ರ ಹತ್ರದಲ್ಲೇ ಇದೆ. ನಮ್ಗೆಲ್ರಿಗೂ ಅಜಂತ ಎಲ್ಲರನ್ನು ಕೂಡ ದರ್ಶನ ಮಾಡಿಸ್ಲಿ. ಅಲ್ಲೂ ಕೂಡ ಸಾಧ್ಯ ಆದ್ರೆ ನಮ್ಮ ಈ ಬರುವ ದಿನಗಳಲ್ಲಿ ಇವೆಲ್ಲ ಈ ಪೀಡೆ ಕಡಿಮೆ ಆದ್ಮೇಲೆ ಬರೀ ಹಾಸನ, ಬೆಂಗಳೂರು, ಮೈಸೂರಲ್ಲೇ ಯಾಕೆ ಔರಂಗಾಬಾದ್ನಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ಲಿ. ಒಂದು ವ್ಯವಸ್ಥೆಗೆ ಈ ಒಂದು ಕಾರಣ ಆಯ್ತು. ಈಗ ಪೋಲಿಯೋ, ಟ್ರಿಪಲ್ ಆಂಟಿಜನ್, MMR ಜೊತೆಗೆ ಈಗ ಫಣೀಶ್ ರವರು ಇನ್ನೊಂದು ಎಕ್ಸ್ಟ್ರಾ ಡೋಸ್ ಆಫ್ ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ಆಡ್ ಮಾಡಿದ್ದಾರೆ. ಈ ವ್ಯಾಕ್ಸಿನೇಷನ್ ನಮ್ಮ ಮಕ್ಕಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಜೊತೆಗೆ ಮಕ್ಕಳ ಭವಿಷ್ಯ ಚೆನ್ನಾಗಿದೆ, ಮಕ್ಕಳ ಆರೋಗ್ಯ ಚೆನ್ನಾಗಿದೆ ಅಂತಕ್ಕಂತಹ ಪರಿಕಲ್ಪನೆ ನಮ್ಮಲ್ಲಿ ಬಂದ್ರೆ ನಮಗಳಿಗೂ ಕೂಡ ಅದೊಂದು ಅಡಿಷನಲ್ ಡೋಸ್ ಆಫ್ ವ್ಯಾಕ್ಸಿನೇಷನ್ ಆಗುತ್ತೆ ಅನ್ನೋ ರೀತಿ ಒಳಗೆ ಇವತ್ತು ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಾ
ನಮ್ಮ ಸುಬ್ರಹ್ಮಣ್ಯ ಅಣ್ಣಯ್ಯನು ಅತ್ತಿಗೆ ಅವ್ರನ್ನು ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಇನ್ನೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಜಾಸ್ತಿ ಚಿಂತನೆಯನ್ನ ಮಾಡಿ ಈ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಕ್ಕಂತಹ ಸದಾವಕಾಶ ಅವರಿಗೆ ಯಾವಾಗ್ಲೂ ಕೂಡ ಇರ್ಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಪಣೇಶನ ವಿಶ್ವ ಚಿಕ್ಕಪ್ಪ ಅಂತಪ್ಪ நம்ம பஷாக அங்க சொல்றான்னா இப்போ இந்த பிசிஜி அங்க குடுறதே இல்லைனா ಮೊದಲ ಟೈಮಲ್ಲಿ ಬಿಸಿಜಿ ಕುಡ್ತಕರ ವಾತಾವರಣದೊಳ್ಳೆ ಇಂದ ಕಾಯಿಲೆ ಕಡಿಮೆ ಅಂತ ಸ್ವಲ್ಪ ಎಲ್ಲ ನ್ಯೂಸ್ ಹರಡಿಂದು ಹಿಂಗೆ ಅದು ನಿಜಮಾ ಕಾರಣ ಬಿಸಿಜಿ ಅಕಸ್ಮಾತ್ ಪಕ್ಷ ವರ್ಷ 2 ವರ್ಷ ಉಟ್ಕೊಂಡು ವಯಸ್ಸಾಗಿ ಹತ್ತು ಒಂದಾಕ್ಲು ಹಿಂಗ್ ಬಿಸಿಜಿ ಕುಡ್ಲಾಮ ಅಪ್ಪಿನ ಅರ್ಥ ಸ್ವಲ್ಪ ತೆರಪೇಂಗ ನಾರ್ಮಲಿ ಮೊದಲು ಫಸ್ಟ್ ವೇವ್ ಬಂದಿನ್ಪೋ ಇಂಡಿಯಾತ್ಲೆ ಕೋವಿಡ್ ಪೇಷಂಟ್ಸ್ ಅತ್ನ ಕಡಿಮೆ ಜಾಸ್ತಿ ಇಂದಿಲ್ಲ ಕಂಪೇರ್ಡ್ ಟು ಯುರೋಪ್ ಅಂಡ್ ವೆಸ್ಟರ್ನ್ ಕಂಟ್ರೀಸ್. ಅದಕ್ಕೆ ರೀಸನ್ಸ್ ಅಂದಾಗ ಒನ್ ಆಫ್ ದ ರೀಸನ್ಸ್ ವಾಸ್ ಬಿಸಿಜಿ ಅಂಡ್ MMR ವ್ಯಾಕ್ಸಿನ್ ಇತ್ತ ರೆಂಡ ನಮ್ಮ ಇಂಡಿಯಾತ್ಲೆ ಎವ್ರಿಬಡಿ ರಿಸೀವ್ಸ್. ಸೊ ಇನಿಷಿಯಲಿ ಅಪ್ಡೆ ಎಣ್ಣೆ ಚೆಂದ ದಟ್ ಮೇ ಬಿ ದಿಸ್ ವಾಸ್ ರೆಸ್ಪಾನ್ಸಿಬಲ್. Anaka, ಇದು scientifically prove aikalla that BCG protects the child against this thing, but of course BCG no, there is some immunity which builds up in the child, and the immunity no, it has some protection because of activation of these lymphocytes, and antano bada protection irada tole, but scientifically it is not conclusively proven that BCG will help in preventing the COVID infection. Otherwise, Yellarukku BCG would have been advocated. So even if whatever and country would have specific norms run though for as far as BCG vaccination is concerned, we should follow that norm. And appo ingodano India quarantine maybe that time we can think about giving BCG vaccination. Otherwise, it is not required. 10 ವರ್ಷ ಕೊಡ್ತಿಲ್ಲ BCG vaccine. BCG generally, if the child has gone beyond 2 years of life, it doesn't help you. Okay. After 2 years of life. So otherwise also, but if he's going to come from US to India, maybe he might have to be given a vaccine before coming to India then. Okay, there is a COVID vaccine. Yes. COVID vaccine, obviously, whenever the government permits, that time we can take. Yeah. And ಇದು BCG ಇಂಡಿಯಾಕ್ಕೆ ಒಂದಿಂಪ ಕುಡ್ರ ನೋಡಕ 2 ವರ್ಷ ಫಸ್ಟ್ 2 ವರ್ಷ ಉಳ್ಳಿಂದ ವಾಶಿ. Correct. Okay. Dr. Panish Murli Varchan Rani. Murli. In the actually in Pulle Peri Pulleke 10 ವರ್ಷತೆ ஒரு ವ್ಯಾಕ್ಸಿನ್ అంటే TDAP ಅಂದ್ಬಿಟ್ಟು இப்போ 2 ಮಾಸத்துல ಕುಡಿಚು. Right. ಅದಾದ್ಮೇಲೆ 1 ಮಾಸಕ್ಕೆ ಮತ್ತೆ ಇನ್ನರ್ ಬೂಸ್ಟರ್ ಡೋಸ್ ಕೊಡೋಣ ಅಂತ ಚೊಲಿಯಿಂದ. 10ತೆ ಬೂಸ್ಟರ್ TDAP ತೆತಿಗೆ ஒரு ಬೂಸ್ಟರ್ ಡೋಸ್ 1 ಮಾಸ ಆದ್ಮೇಲೆ ಮತ್ತೆ ಒಂಕೇನು ಅಂದ್ಬಿಟ್ಟು. ಇಲ್ಲ 10 years ವರೆ ಬೂಸ್ಟರ್, that booster is called TDAP vaccine. ಅದಾದ್ಮೇಲೆ ಇನ್ನರ್ ಬೂಸ್ಟರ್ ಒಂಕೇನು ಅಂತ ಚೊಲಿಯಿಂದ ನನಕ ಇಂದ ಕೋವಿಡ್ ಅನ್ನು ಕುಡಿಬೇಕಾಗಲ್ಲ, ಅದು ಒಂಕೇನು ಡಾಕ್ಟರ್ ಫೋನ್ ಮೇಲೆ ಇದೆಲ್ಲ ಕಡಿಮೆ ಹಾಡಿ ಬಡ ದಿವಸ ಹತ್ತೆ ಮೇಲೆ ಪಾರ ಮಾಡಿ ಚೊರಂಡ ಪರವಾಗಿಲ್ಲ ಅಂದ್ರೆ 10 years TDAP ಆಯ್ರಂದಂಡ ಆಯ್ರಂದ ಮತ್ತೆ ಇನ್ನೂ ಬೂಸ್ಟರ್ ಇಲ್ಲ, ಅದೇ ಬೂಸ್ಟರ್ ವ್ಯಾಕ್ಸಿನ್ ಅದು at 10 years. ಓಕೆ ಇಂತಿಲ್ ಕುಡ್ತಿರಂಡ ಅಂದ್ ಇಂಜೆಕ್ಷನ್ ಬೂಸ್ಟರ್ 5 ವರ್ಷத்துல ವರ್ಕ ಕುಡ್ತಿರನ್ನ ಅತತೆ ಬೂಸ್ಟರ್ 10 ವರ್ಷಕ್ಕೆ ಕುಡರ್ದತ ವರೇಕ ಕುಡ್ತಾಕ್ ಪೋರು ಅಂದ್ ಇಂಜೆಕ್ಷನ್ ಮತ್ತೆ ಏನಕ ಕುಡರ್ಗೋಜಿಲ್ಲ 1 ಮಾಸ ಹುಟ್ಟುಟ್ಟು ಓರೆ ಅತ್ಯನ ಇಂಜೆಕ್ಷನ್ ಚೊಲ್ಲಿಕ್ನ ರೊಟೀನ್ ಫ್ಲೂ ವ್ಯಾಕ್ಸಿನ್ಸ್ ಯೋತ್ಯನ ಚೊಲ್ಲಿಕ್ನ. மகாராஷ்டிரத்திலே இது ஒரு தரஹா பிரிம் சிச்சுவேஷன் போயிந்தே. ಮುಂಬೈಲ ಇನ್ನೊಂದು ನಾಸಿಕ್ ಅಂಡ್ ನಾಗಪುರ್ ಅಂದ ಸಿಚುವೇಶನ್ ಬಗ್ಗೆ ಸ್ವಲ್ಪ ಹೈಲೈಟ್ ಪಣಪ್ಪ. ಇಟ್ ಇಸ್ ವೆರಿ ಪಿಕ್ಯುಲಿಯರ್. ಅದು ಅರ್ಥಾತ್ ಇಪ್ಪಡೆ ಆಚೆದು ಗೊತ್ತಿಲ್ಲ. ಈವನ್ ಫಸ್ಟ್ ವೇವ್ ಮಹಾರಾಷ್ಟ್ರ ವಾಸ್ ವರ್ಸ್ ಅಫೆಕ್ಟೆಡ್ ಆಸ್ ಕಂಪೇರ್ಡ್ ಟು ರೆಸ್ಟ್ ಆಫ್ ದ ಕಂಟ್ರಿ, and even in second wave also it is worst affected. Mumbai, understandable because of population density. It was expected Mumbai would have jasti patients iranna ant anaka. There is no other specific reason why a person living in Maharashtra should get affected more than rest of the country, because otherwise weather wise or topography wise Maharashtra is almost similar to many other states like Madhya Pradesh or part of Karnataka or Andhra.
but somehow peculiarly Maharashtra got affected worst, and now it is coming back. ಓಕೆ ಏನೋ Yes. ನೇತನು ಎಲ್ಲ ಬಾಂಬೆಲೆಲ್ಲ ಕಡಿಮೆ ಆಗಿರೋದಳ. Yes, yes. ಓಕೆ, ನಮಸ್ಕಾರ. ನಿಮ್ಮ ಅನುಭವದಲ್ಲಿ ನಮಸ್ಕಾರ. ನಿಮ್ಮ ಅನುಭವದಲ್ಲಿ ಈಗ ಮಹಾರಾಷ್ಟ್ರದ ಸಿನಾರಿಯೋ ಚೆನ್ನಾಗಿ ನೋಡಿದೀರಾ, ಈಗ ಕರ್ನಾಟಕದ ಸಿನಾರಿಯೋನು ನೋಡಿದೀರಾ. ಇದನ್ನ ಮಾಡಿದಾಗ ಕರ್ನಾಟಕ ಸಿಚುಯೇಷನ್ ಇನ್ನೊಂದು 15-20 ದಿವಸದಲ್ಲಿ ಹ್ಯಾಕ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಏನಾದ್ರು ಇದ್ರೆ ಹೇಳಿ. ಐ ಮೀನ್ I think see, it is important to remember that these kind of epidemics, they come in waves. Historically, if we see that these diseases will have first wave, second wave, then third wave, maybe fourth wave. Now Europe, in Spain and all that, they are experiencing fourth and fifth wave. So the general progression of the pandemic is that they will come in waves, and maybe the disease will die out in a few months or years time, or it may become endemic, like it will continue to remain in the society but at a lower rate. So maybe this COVID, according to me, I think it will remain as an endemic disease, like how dengue has become. About 10 years back, dengue was coming in peak, in waves. Every year we used to have a season of dengue where for 2 months, 3 months, we used to have lots of dengue patients. Correct. But now it comes throughout the year and it is endemic in India. So I think COVID also will become like that. It will remain endemic in India then. Good. Thank you. So nice. Dr. Panish, ನಮಸ್ಕಾರ. ನಮಸ್ಕಾರ ಪಣಿ. ಹಾ ಗೊತ್ತಾಜಿ ರಾಜು. ಗೊತ್ತಾಜಿ. ಸರಿ, ஒரு ಪ್ರಶ್ನೆ. இந்த பஷாளுக்கு ವ್ಯಾಕ್ಸಿನೇಷನ್ ಕೊಡೋದ್ರ ಬಗ್ಗೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಟ್ರಯಲ್ಸ್ ಅಥವಾ ಸೀರಿಯಸ್ பண்ணாண்டிக்கல நான் நியூஸ்ல ಓದಿದ್ದೆ. இப்போ ಅದರ ಬಗ್ಗೆ ಟ್ರಯಲ್ಸ್ பண்ணிரான்யா பஷாளுக்கு ಕಪ್ಪ ಕೊಡೋಣ ಅನ್ನೋ ಮಾಹಿತಿಯಿಂದ ಕೊಡ್ತಾಕ ನಾಲ್ದ ಪಶಾಕಳಕ್ಕೆ ವ್ಯಾಕ್ಸಿನ್ ಅಂಡ ಕೋವಿಡ್ ವ್ಯಾಕ್ಸಿನ್ ಅಂಡ. ಕೋವಿಡ್ ವ್ಯಾಕ್ಸಿನ್. ಕೋವಿಡ್ ವ್ಯಾಕ್ಸಿನ್ ಇಪ್ಪ ಕೋವ್ಯಾಕ್ಸಿನ್ ಟ್ರಯಲ್ಸ್ ನಡವಾಂಡ್ರನ್ನ ಫಾರ್ 12 to 18 years ಗೋಸ್ಕರ ಕೋವ್ಯಾಕ್ಸಿನ್ ಅದು. ಕೋವಿಶೀಲ್ಡ್ ಇಪ್ಪೋ ಅಪ್ರೂವಲ್ ಸಿಕ್ಕಿರಂದು, and maybe they'll start doing trials for pediatric age group. It is just a matter of time before they come out with recommendation, because there is no reason to believe that it will be less effective or it will be more problematic for pediatric age group as compared to adults. And in few months time, maybe by end of this year, it will be recommended for all the age groups. Thank you. ಡಾಕ್ಟರ್ ಪಣೀಶ್, ಇಲ್ಲದವ್ರ ಪ್ರಶ್ನೆ. ಇಂದು ಕೋವಿಡ್ ಪ್ಯಾಂಡಮಿಕ್ ಮೇಲೆ ಇಂದು ವೆದರ್ ಕಂಡೀಷನ್ಸ್ ಓದಾನೋ ಇಂಪ್ಯಾಕ್ಟ್ ಹಾಂದ ಸ್ಪ್ರೆಡಿಂಗ್ ಆಫ್ ವೈರಸ್? ಇಲ್ಲ, ಆಕ್ಚುಲಿ ವಿ ಹೋಪ್ಡ್ ಶುರುವಳೆ ಫಸ್ಟ್ ವೇವ್ ವರಾಣಿಂದು ನಮ್ಮಳ ಗಣ್ಣಿಚಿಂದು ಇಂಡಿಯಾ ಇನ್ ಹಾಟ್ ಕಂಟ್ರಿ ಅಂಡ್ ಇಟ್ ವಿಲ್ ನಾಟ್ ಸರ್ವೈವ್ ಫಾರ್ ಮಂತ್ ಆರ್ ಸೊ. Like other viruses, it will die out in this hot temperature. But the COVID has stumped all of us. It has survived in extreme cold weathers of Iceland and extreme hot weathers of Gulf countries also. So weather has not affected. Maybe this is the reason that people are now suspecting it to be a biological weapon than actual disease itself. Okay, thank you. ಔರಂಗಾಬಾದಲ್ಲೇ ಉಂಗಡೆ ಇನ್ಫ್ರಾಸ್ಟ್ರಕ್ಚರ್ ಅದ್ರ ಬಗ್ಗೆ ಸ್ವಲ್ಪ ಎಲಾಬರೇಟ್ ಫೆಸಿಲಿಟೀಸ್. Yes, na since 98 annu Aurangabad ಕಾರ್ಯಪಣಾನ್ ರಾಣಿ. Initially our private hospital, Kamal Nayan Bajaj Hospital and private trust hospital adu ang join panninde for 3 years. As a pediatrician I worked. Athe mele andre friends joteli we started a hospital, Sanjeevani Children's Hospital ante. This hospital around we have now 40 bed capacity. It is an exclusive pediatric hospital, and hospital we have all the facilities for newborn babies as well as pediatric age group. Pediatric ventilation facility is there. We have hematologist also with us. A pediatric cardiologist is there with us now, and we do take care of all the pediatric critical babies. And along with that, College of Physician and Surgeon, that is CPS and board rande atate. We are certified hospital, and it is a postgraduate teaching institute also. Very good. Congratulations.
ಪಣಿಚಣಿಯ ಹೆಂಬಾಳ ಹಿಂದೆ ஒரு ಕ್ವಶನ್ ಇದು ಬ್ರೆಸ್ಟ್ ಫೀಡಿಂಗ್ ಪಶ್ಚಾಕ್ಲಕ್ಕೆ ಅದನ್ನು ಅಮ್ಮನಕ್ಕೆ ವ್ಯಾಕ್ಸಿನೇಷನ್ ಆಯಿಂದಾಕ ಅತ್ತನ್ನೋಳಕ್ಕೆ ಪಶ್ಚಾಕ್ಲಕ್ಕೆ ಆಂಟಿಬಾಡೀಸ್ ವರಂದ ಆದ್ಮೇಲೆ ಒಂದಾಕಾದ ಅವಳೆ ಆದ್ಮೇಲೆ ಕಂಟಿನ್ಯೂ ಅಥವಾ ಇನ್ನೂ ಆಂಟಿಬಾಡೀಸ್ ಅವಳೆ ಬಾಡಿಯೇ ಜನರೇಟ್ பண்ணಂದ ಅಥವಾ ಅಪ್ಪಿನ ಬ್ರೆಸ್ಟ್ ಫೀಡಿಂಗ್ ನಿರ್ವಾಂಡ ಅಪ್ಪಿನ ಮಾತ್ರ ಒಳಗೆ ಆಂಟಿಬಾಡಿ ಸಿಕ್ಕಂದ ಇದು ಬ್ರೆಸ್ಟ್ ಫೀಡಿಂಗ್ ಥ್ರೂ ಆಂಟಿಬಾಡೀಸ್ ವರನ್ನ ಆತೊಳೆ ವರಲ್ಲ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಪ್ಯಾಸಿವ್ ಇಮ್ಯುನಿಟಿ ಬಟ್ ಇಟ್ ಡಸಂಟ್ ಲಾಸ್ಟ್ ಲಾಂಗ್. It is only a temporary phenomenon, but the child is protected till the time child is breastfed. But to have permanent immunity, the child has to be vaccinated, which is called active immunization, whereas breastfeeding is basically affords is a passive immunization. Okay. So our body basically antibodies and in generate panalla. Yes, yes. Appayamla breastfeeding irvantanda appayamla immunity irundha. Through the breast milk, it will be transmitted. Otherwise, it will not be. Okay. Thanks, Anil. Thank you. Dr. Panish. Yeah. Hello. ಚಿಕ್ಕಪ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪನೀಶ್ ഇത് കോവിഡ് വിട്ട് ഒരു വിഷു കൊണ്ടുണ്ട് ഇപ്പൊ നമ്മുടെ ഇന്ത്യത്തുള്ള പശ്ചാത്തലക്ക് ഇത് തയ്യാറക്കോ ಹಾಡು ಪಶ್ಚಾತ್ಲಕ್ಕೆ ಕ್ಯಾಲ್ಸಿಯಂ ಇನಿಷಿಯಲ್ ಇತ್ತಂದ್ರೆ ಕೂಡ ನಾವು ಹೊಟ್ಟಿಂದ ಇತ್ತಂದ್ರೆ ಆಲ್ಮೋಸ್ಟ್ ಫಸ್ಟ್ ಇಯರ್ ಅಲ್ಲೇ ಕ್ಯಾಲ್ಸಿಯಂ ಇತ್ತ ಜಾಸ್ತಿ ಕೂಡ ಪಶ್ಚಾತ್ಲಕ್ಕೆ ಹಿಂಗ 6-7 ಮಾಸಕ್ಕೆ ಇದು ಪಲ್ ಕಾಣಂದೆ ಅಮೇರಿಕಾத்துல இந்த சப்ஸ்டிட்யூட்ஸ் வெரி வீக் அது ஃபுட்ல அத்தவரந்து டச் ரெக்கமெண்ட் பண்ணல நீங்க ಫಸ್ಟ್ಲಿಕ್ಕೆ இப்ப 10 ಮಾಸ ಇನ್ನು ಪಲ್ಲೆ ಅತ್ನ ಕಾಣಾಂಡಕಲ್ಲ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡೋಣ ಒಪ್ಪಡಿ ಅತ್ನ ಮಾಸ ತಮ್ಮಲಾಮ ವರಲ ಓದೆ ಡೆಂಟಿಷನ್ ಅಂಡ್ ಪಲ್ ವರರ್ ಪ್ರೊಸೆಸ್ ಶುರು ಆಹರ್ದು ಅರೌಂಡ್ 5 to 6 ಮಂತ್ಸ್ ಅನ್ನು but it will have variation iron. Some children will have dentition by about 1 year or 15 months also. Okay. So nothing to worry about, but it will majority reason a vitamin D deficiency rather than calcium. So the Indian population now we recommend vitamin D from day 1 of life for all the newborn babies till about 6 months at least. So that is the reason vitamin D is recommended. Calcium, of course, if you have adequate amount of vitamin D, the calcium will get absorbed from the breast milk. So vitamin D is recommended, but calcium is not routinely recommended for all children. இப்ப தாயாருக்கு டி விட்டமின் கಡಿಮೆ ಇಂದಾಗ breast feed பண்ணனுக்கோ ಅದು ಎಫೆಕ್ಟ್ ಅಂದ ತಾಯಾರಕ್ಕೆ vitamin D ಕಡಿಮೆ ಇಂದಾಗ ಅದು ಎಫೆಕ್ಟ್ ಅಂದ ಡಿಲೇಡ್ ಟೀಥಿಂಗ್ ಕಂಟ because Pashapo in pregnancy, when the baby is formed, and if the mother is deficient in this, even though baby's vitamin D levels are maintained at the expense of mother, anaklu mother or hembiye kadama indaka it does affect the baby. So at the other reason koskru it is recommended for every child from birth onwards. ಇಂದಿನ ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಶ್ರೀಮತಿ ಭಾವನಾ ಎಸ್ ಭಾರದ್ವಾಜ್ ಅವ್ರನ್ನ ಈ ವೇದಿಕೆಗೆ ಆಹ್ವಾನಿಸ್ತೇನೆ. ನಮಸ್ತೆ, ಶುಭೋದಯ. ಇಂಡಿಯಾದಿಂದ ಹೊರಗಿರೋರ್ಗೆ ಶುಭ ಸಾಯಂ. ನಾ ಏನ್ ಪರಿಚಯ ಪಣ್ಕೇನಿ, ನಾ TBS ವಟಾರತೆ ರಂಡ ಕುಟುಂಬು PS ನಾಗಪ್ಪ ಅವಡೆ ಪೆರಿಪುಳ್ಳ, BN ಸುಬ್ಬರಾಯ ಸರಸ್ವತಿ ಅವಡೆ ಪೆರಿಪುಳ್ಳ, BS ಸುಬ್ಬರತ್ನ உமா அவடே பொண்ணு பாவனா அண்டு இண்டேனு பணேஷ் சிக்கப்போவா ஹெம்ப அழகா சொல்லிராண்டா. எங்களுக்கெல்லாம் சண்டி பஷாக்க இக்கர் ஹாத்தலே அப்படி நங்க கேர் வங்கணும், அப்படி இத்த கண்ட்ரோல் பண்ணணும் అంటే ஹெம்ப அழகா தெரிவிச்சு கொடுக்குறாண்டா. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ சொல்லಂಡ. ಆನಕ ಇಪ್ಪ ಒಂದಾನ್ ಮೇಲೆ ಅಪ್ಪಡಿ ನಂಗ ಅತ ಇತ ಪಂಕೇನು, ಅಪ್ಪಡಿ ನಂಗ ಎಲ್ಡರ್ಸ ಕಾಪಾಡணும் ಹಾತಲಿಕ್ಕರ್ ವಳ, அப்படி எங்களோட குடும்பத்தை சேஃப் பண்ணிக்கணும் அண்ணா ஹெம்ப அழகா தெரிவிச்சு கொடுக்குறாண்டா. నా కుటుంబದ కಡೆను ಅವಳಕ್ಕೆ ಧನ್ಯವಾದ ಚೊಲ್ಲಾಂಟಾಣಿ. ಅವ ಅತ್ನ ಕೈಂಡ್ ಹಾರ್ಟೆಡ್ ಅಂಟಂಡಾಕ ನಾವರ್ಕ ಔರಂಗಾಬಾದಕ್ போனப்போ எங்க ஹெம்பாவே ಹುಷಾರ್ ತಪ್ಪಿಂದು அவளே ஹாத்துக்கு வந்து வச்சலே அஞ்சரிலே வந்து என்ன பார்த்து ட்ரீட் பண்ணி மெடிசன்ஸ் பிரிஸ்கிரைப் பண்ணி போயிட்டு வந்தா. அண்டேனோ அவடது இது கிளினிக்கத்தை இனாகிரேஷன் வரை இருந்தது. அத்தாத்திலே விடு பண்ணிட்டு வந்து எங்களுக்கு ஹெல்ப் பண்ணினா. ஹெம்பாவே வர்ற கைண்ட் ஹார்ಟೆಡ್ ಅಂಡ್ ಸಮಾಜಕ್ಕೆ ಹೆಲ್ಪ್ பண்ணணும்னு ಮನೋಭಾವ ಇಕ್ಕರತ್ತ ವ್ಯಕ್ತಿ ಅವಳಕ್ಕೆ ನಾ ಧನ್ಯವಾದ ಚೊಲ್ಲಾಂಡ್ರಾಣಿ. TBS ಫ್ಯಾಮಿಲಿ ಇದೆ
எல்லா டாக்டர்ஸுக்கும் அவடைய சப்போர்ட் அவடைய சலಹೆ ಹೆಂಬ எங்களுக்கு மேட்டராந்து எங்களுக்கு ஹெல்ப் ஆயிராந்து எல்லா ಕಾರ್ಯಕ್ರಮங்க ಹೆಂಬ அழகா முடி வரான்றாந்து அவளுக்கும் நான் ಧನ್ಯವಾದ சொல்லேன். இந்த இத்த ப்ரோக்ராம ஆன்லைன் போட்டு எல்லாருக்கும் ತಲುಪರುಡಿ பண்ணி ಎಲ್ಲಾರ್ಗೂ ಹೆಲ್ಪ್ ಹರುಡಿ ಪಣ್ಣಾಂಡಿಕರ್ವ ಪ್ರಸನ್ನ ಚಿಕ್ಕಪ್ಪು ಅವಳಕ್ಕೂ ನಾ ಧನ್ಯವಾದ ಚೊಲ್ಲಂಟಾಣಿ. ಜೊತೆಗೆ ಇನ್ ಕಾರ್ಯಕ್ರಮದ ಪ್ರತ್ಯಕ್ಷಮ ಪರೋಕ್ಷಮ ಎಲ್ಲಾರು ಹೆಲ್ಪ್ ಪಣ್ಣಿ ಇತ್ತ ಅಳಹ ಮೂಡಿ ಬರರುಡಿ ಪಣ್ಣಾಂಡಿಕರ್ವ ಲಕ್ಷ್ಮೀಶ್ ಚಿಕ್ಕಪ್ಪು ಮತ್ತೆ ಮುರಳಿ ಚಿಕ್ಕಪ್ಪು ಅವಳಕ್ಕೂ ನಾ ಧನ್ಯವಾದ ಚೊಲ್ಲಂಟಾಣಿ. ಜೊತೆಗೆ உடையவர் எங்களுக்கு எல்லாருக்கும் ஆயுர் ஆரோக்கிய ஐஸ்வர்யம் கொடுத்து ನೆಮ್ಮದಿ கொடுத்து காப்பாடிடு இந்த கொரோனா அன்னும் நாங்க எல்லாரும் ஈஸியா பாரகான ರೂಢಿ ಪನ್ನೆರಡು ಕೊಟ್ಕಿಂಡು ನಾನು ಕಾರ್ಯಕ್ರಮ ಮುಗಿಯಾಣ್ರಾಣಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.